ಓಹೋ, ಏನೆಲ್ಲ ಮಹಿಳಾ ಮಣಿಗಳು ಒಟ್ಟಿಗೆ ಸೇರ್ಕೊಂಡು ನಗ್ತಾ ಇದ್ದೀರಲ್ಲ, ಏನ್ ವಿಷಯ? ಅವಾಗ್ಲಿಂದ ನನ್ ಜಾಗರಣೆಗೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀವ್ನಿ. ನಾವ್ ಏನನ್ನ ವಸಿ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಡಿಫ್ರೆಂಟ್ ಅಂದ್ರೆ ನಿಮ್ ಪ್ರಕಾರ ಏನ್ ಜೋಗಿ ಅವ್ರೆ? ಅಂದ್ರೆ ಈಗ ಮನೆಯಾಗೆ ಒಂದ್ ಮಗ ಇತ್ತು ಅನ್ಕಳಿ, ಅದ್ರ ಜೊತೆಗೆ ಆಟ ಆಡ್ಕೊಂಡು ರಾತ್ರಿ ಎಲ್ಲ ಕಾಲ ಕಳಿಬೋದಾಗಿತ್ತು. ಅದು ಒಂಥರ ಡಿಫ್ರೆಂಟ್ ಆಗಿರೋದು. ಅಯ್ಯ ಅದಕ್ಕೇನ್ ಬಿಡಿ, ಈ ಕಿತ ಆಗಕ್ಕಿಲ್ಲ ಅಂದ್ರು ಮುಂದಿನ ಕಿತ ಸರಿಯಾಗಿ ಆಯ್ತದೆ. ಅದಕ್ಕೆ ನೀವಿಬ್ರು ಮನ್ಸ್ ಮಾಡ್ಬೇಕಾಗ್ತೇಯ. ಆ ಹುಡುಗಿ ನನ್ನ ಅಟ್ಟಿಸ್ಕ ಬತ್ತಿದ್ಲು. ಯಾರಿಗೆ ಅದು? ಆ ಸೂರ್ಯ ನೆಂಟಿ ಅವಳು. ನೀನ ಬಂದೇ ಬಿಟ್ಲು ಕಡೆ. ಏನು ಈ ಊಟದು ಕಬೋರ್ಡ್ ನೋಡ್ಬೇಕಂತೆ, ಮರದ ಬೀರು ಅದನ್ನ ತೋರ್ಸ ಕರ್ಕೊಂಬಂದೆ. ನೋಡು, ಒಳಗೆ ಸೈಲೆಂಟ್ ಆಗಿ ಕುತ್ಕೋಬೇಕು. ಮುಗೀತು ಇವ್ರ ಮದ್ವೆ ಕತೆ. ಟೀ ಅಂಗಡಿ ಹೊರಡು ಇಲ್ಲಿಂದ. ಅಂಜನಾ, ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ? ದುಡ್ಡಿಗೋಸ್ಕರ ಹೆಂಡತಿಯಾಗಿ ನಾಟಕ ಆಡೋ ಕ್ಯಾರೆಕ್ಟರ್ಲೆಸ್ ಹುಡುಗಿ ಅಲ್ಲ ದೊಡ್ಡ ಸಾಹೇಬ್ರೆ ನಾನು. ಅವ್ಳು ಆಡ್ತಾ ಇರೋ ಮಾತಿದ ಅರ್ಥ ಗೊತ್ತಿದ್ಯಾ ಅವಳಿಗೆ? ಸಾಹೇಬ್ರೆ, ಇಂಥ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ ಕೈಯಿಂದ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ನೀವು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನಾನ್ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನೋಡ, ಎಂತ ಒಂದು ಎಮೋಷನಲ್ ಚೀನ್ ಆಗ್ತಾ ಉಂಟು ಅಂತ. ಈ ಕರ್ಮದವಳ ಮದುವೆನೇ ಆಗುದಿಲ್ಲ, ಅವಳನ್ನ ಗಂಡನ ಮನೆ ಕಳಿಸ್ಲಿಕ್ಕೂ ಆಗುದಿಲ್ಲ. ದೇವ್ಕಿ, ನೀನು ಒಂದೇ ಒಂದು ಮಾತಾಡಿದ್ರೆ ಅಲ್ಲುಗುಲಿಸ್ತೀನಿ. ಇಲ್ಲಿ ನಿನ್ನ ಮಗಳು ಹೆಣ ಉರುಳಿಸ್ತಾ ಇದ್ದಾಳೆ ದಿನಕ್ಕೊಂದು. ನಿಂದು ಬೇರೆ. ಏ ಕರ್ಮದವಳೆ, ಇಷ್ಟೆಲ್ಲ ಆದ್ರೂ ನೀನು ಮತ್ತೆ ಹೇಗೆ ಮದ್ವೆಗೆ ಒಪ್ಕೊಂಡೆ? ಇಷ್ಟೊತ್ತಿಗೆ ಇವಳ ಜಾಗದಲ್ಲಿ ನೀನು ಯಾರೇ ಇದ್ದಿದ್ರು? ನನ್ನಿಂದ ಯಾಕಪ್ಪ ಬೇರೆಯವ್ರಿಗೆ ತೊಂದ್ರೆ? ನಾನೇ ಏನಾರು ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳಿ ಸತ್ತೇ ಹೋಗ್ತಿದ್ವು. ಅದೇ ಗುರೂಜಿ, ನಾನು ನಿಮಗೆ ಫೋನಲ್ಲಿ ಹೇಳ್ದಂಗೆ ಮನೇಲಿ ಏನೇನು ವಿಚಿತ್ರಗಳು ನಡೀತಾ ಇದೆ. ಅಲ್ಲಿ ದುಷ್ಟಶಕ್ತಿ ಇದೆಯಾ ಇಲ್ವಾ ಅಂತ ತಿಳ್ಕೋಬೇಕಿತ್ತು. ದುಷ್ಟಶಕ್ತಿ ಬರೋದೇ ದೇವರ ಶಕ್ತಿನ ಅಳೆಯೋದಕ್ಕಾಗಿ. ಪರಿಶುದ್ಧತೆಗೆ ಸಾಕ್ಷಿ ಈ ತೆಂಗಿನಕಾಯಿಗಳು. ಇದನ್ನ ತಗೊಂಡೋಗಿ ಎಲ್ಲಿ ಸಮಸ್ಯೆ ಇದೆ ಅಂತ ನಿನಗನ್ಸುತ್ತೋ ಅಲ್ಲಿಡ್ಬೇಕು. ನಾಳೆ ಸೂರ್ಯೋದಯದ ತರುವಾಯ ಈ ತೆಂಗಿನಕಾಯಿನ ಒಡಿರಿ. ಒಳಗಡೆ ಏನಾದ್ರೂ ಕಪ್ಪಾಗಿದ್ರೆ ಅಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ.